Dear students, in the previous class, that is time series class 1, I have given you the meaning of time series, the definitions of time series, the components of time series in brief. The components of time series are nothing but the various factors that are influencing on the time series data. ಟೈಮ್ ಸೀರೀಸ್ ಡಾಟಾ ಏನಿದೆ ಅದು ಬದಲಾವಣೆಯನ್ನು ತೋರಿಸುತ್ತದೆ ಒಂದು ಅವಧಿಯಿಂದ ಮತ್ತೊಂದು ಅವಧಿಗೆ. ಆ ಬದಲಾವಣೆಗೆ ಅನೇಕ ಕಾರಣಗಳು ಇರುತ್ತವೆ. ಆ ಎಲ್ಲ ಕಾರಣಗಳನ್ನು ಒಟ್ಟುಗೂಡಿಸಿ ನಾವು ಅವುಗಳನ್ನು 4 ವಿಭಾಗಗಳಾಗಿ ವಿಂಗಡಿಸ್ತೇವೆ. ಆ 4 ವಿಭಾಗಗಳಿಗೆ ನಾವು ಕಾಂಪೊನೆಂಟ್ ಎಂಬುದಾಗಿ ಕರೆಯುತ್ತೇವೆ. ಟೈಮ್ ಸೀರೀಸ್ನ 4 ಕಾಂಪೊನೆಂಟ್ಗಳು, ಶಾಖೆಗಳು ಎಂಬುದಾಗಿ ಕರೆಯುತ್ತೇವೆ. ಹೌ ಮೆನಿ ಕಾಂಪೊನೆಂಟ್ಸ್ ಆಫ್ ಟೈಮ್ ಸೀರೀಸ್ ಆರ್ ದೇರ್? ದೇರ್ ಆರ್ 4 ಕಾಂಪೊನೆಂಟ್ಸ್ ಆಫ್ ಟೈಮ್ ಸೀರೀಸ್. So, we shall discuss about these 4 components in this class, that is time series class 2. First component, secular trend or simply trend. Second one, seasonal variations. Third, cyclical variations or business cycle. Fourth, irregular variations or random variations or erratic variations. So, how many components of time series are there? There are 4 components of time series. Number 1, secular trend. Number 2, seasonal variations. Number 3, cyclical variations. Number 4, irregular variation. Now, let us take them one by one. Firstly, secular trend or simply trend. The definition is like this: the general tendency of time series data to increase or to decrease or to remain constant during a long period of time is called secular trend. ಅಂದರೆ ಸುದೀರ್ಘಾವಧಿಯ ಕಾರಣದಿಂದ ದತ್ತಾಂಶ ಟೈಮ್ ಸೀರೀಸ್ನ ದತ್ತಾಂಶದಲ್ಲಿ ಏರಿಕೆ ಅಥವಾ ಇಳಿಕೆ ಅಥವಾ ಸ್ಥಿರತೆ ಆಗುವಂತಹ ಸಾಮಾನ್ಯ ಪ್ರವೃತ್ತಿ ಏನಿರುತ್ತೆ ಅದಕ್ಕೆ ನಾವು ಸೆಕ್ಯುಲರ್ ಟ್ರೆಂಡ್ ಅಥವಾ ಸಿಂಪ್ಲಿ ಟ್ರೆಂಡ್ ಎಂಬುದಾಗಿ ಕರೆಯುತ್ತೇವೆ. ಇಲ್ಲಿ ಬದಲಾವಣೆಗೆ ಮುಖ್ಯ ಕಾರಣ ಏನಪ್ಪ ಅಂದರೆ ಲಾಂಗ್ ಪೀರಿಯಡ್ ಆಫ್ ಟೈಮ್, ಲಾಂಗ್ ಡ್ಯೂರೇಷನ್. ಇಲ್ಲಿ ಲಾಂಗ್ ಡ್ಯೂರೇಷನ್ ಕೊಟ್ಟಾಗ ಮಾತ್ರ ಅದು ಬದಲಾವಣೆಯನ್ನು ತೋರಿಸುತ್ತದೆ. ಈ ಲಾಂಗ್ ಡ್ಯೂರೇಷನ್ನ ಕಾರಣದಿಂದ ಬದಲಾವಣೆಯನ್ನು ತೋರಿಸುವಂತಹ ಪ್ರವೃತ್ತಿಗೆ ನಾವು ಸೆಕ್ಯುಲರ್ ಟ್ರೆಂಡ್ ಎಂಬುದಾಗಿ ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ನಂಬರ್ 1, increase in price of gold in past many years is an upper trend. ಚಿನ್ನದ ಬೆಲೆಯಲ್ಲಿ ಆಗುವಂತಹ ಏರಿಕೆ ಇಂದಿನ ಹಲವಾರು ವರ್ಷಗಳಲ್ಲಿ ಗಮನಿಸಿದಾಗ ಅದು ಏರಿಕೆಯ ಪ್ರವೃತ್ತಿಯನ್ನು ತೋರಿಸುತ್ತದೆ. ಸೊ ಚಿನ್ನದ ಬೆಲೆಯು ಯಾವಾಗಲೂ ಏರಿಕೆಯ ಪ್ರವೃತ್ತಿಯನ್ನು ಹೊಂದಿರುತ್ತದೆ, ಕೆಲವೊಂದು ಸಂದರ್ಭಗಳನ್ನು ಹೊರತುಪಡಿಸಿ. ಇಳಿಕೆ ಆದರೂ ಕೂಡ ಕೆಲವೇ ದಿನಗಳಲ್ಲಿ ಮತ್ತೆ ಏರಿಕೆಯನ್ನು ತೋರಿಸುತ್ತದೆ. ಚಿನ್ನದ ಬೆಲೆಯು ಸತತ ಏರಿಕೆಯಲ್ಲಿ ಇದ್ದರೂ ಕೂಡ ಅದರಲ್ಲಿ ಆಗ್ತಕ್ಕಂಥ ಸಣ್ಣ ಬದಲಾವಣೆಗಳು, 10 ರೂಪಾಯಿ ಬದಲಾವಣೆ ಹೆಚ್ಚಿಗೆ ಆಗುತ್ತೆ, 50 ರೂಪಾಯಿ ಜಾಸ್ತಿ ಆಗುತ್ತೆ, ಹೀಗೆ ಸಣ್ಣ ಸಣ್ಣ ಬದಲಾವಣೆಗಳು ಆಗ್ತಾ ಇರುತ್ತೆ. ಆದರೆ ಗಣನೀಯವಾಗಿರ್ತಕ್ಕಂಥ ಸಾವಿರಾರು ರೂಪಾಯಿಗಳ ಬದಲಾವಣೆಯನ್ನು ನಾವು ಗಮನಿಸಬೇಕಾದ್ರೆ ಅದಕ್ಕೆ ಸುದೀರ್ಘಾವಧಿನ 5-10 ವರ್ಷಗಳ ಸುದೀರ್ಘಾವಧಿಯನ್ನು ಕೊಟ್ಟಾಗ ಅದರಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ನಾವು ಏರಿಕೆ ಅಥವಾ ಇಳಿಕೆಯನ್ನು ನಾವು ಗಮನಿಸಬಹುದಾಗಿರುತ್ತದೆ. ಆದ್ದರಿಂದ ಈ ಏನಿದೆ ಇದು ಸೆಕ್ಯುಲರ್ ಟ್ರೆಂಡ್ಗೆ ಒಂದು ಉದಾಹರಣೆಯಾಗಿದೆ. ಎಕ್ಸಾಂಪಲ್ ನಂಬರ್ 2, the decrease in the death rate in the past many years is a downward trend. ಡೆತ್ ರೇಟ್ನಲ್ಲಿ, ಮರಣ ಪ್ರಮಾಣದಲ್ಲಿ ಇಂದಿನ ಹಲವಾರು ವರ್ಷಗಳಲ್ಲಿ
ಕೋವಿಡ್ ವರ್ಷಗಳನ್ನು ಹೊರತುಪಡಿಸಿ ಹಿಂದಿನ ಹಲವಾರು ವರ್ಷಗಳಲ್ಲಿ ಡೆತ್ ರೇಟ್ನಲ್ಲಿ ಮರಣ ಪ್ರಮಾಣದಲ್ಲಿ ಇಳಿಕೆ ಆಗಿರ್ತಕ್ಕಂಥದ್ದು ಡೌನ್ವರ್ಡ್ ಟ್ರೆಂಡ್ ಆಗಿರುತ್ತದೆ, ಇಳಿಕೆಯ ಪ್ರವೃತ್ತಿ ಆಗಿರುತ್ತದೆ. ಯಾಕೆ ಅಂತಂದರೆ ಈ ಡೆತ್ ರೇಟ್ ಯಾಕೆ ಕಡಿಮೆ ಆಗುತ್ತೆ? ಇಟ್ ಈಸ್ ಡ್ಯೂ ಟು ದ ಪ್ರೋಗ್ರೆಸ್ ಇನ್ ಮೆಡಿಸಿನ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಏರಿಯಾಸ್. ಅಂದರೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗುವಂಥ ಸಂಶೋಧನೆಗಳು, ಆಮೇಲೆ ಔಷಧೀಯ ಕ್ಷೇತ್ರದಲ್ಲಿ ಆಗುವಂಥ ಸಂಶೋಧನೆಗಳು, ಆಮೇಲೆ ಸಾಮಾಜಿಕ ಜಾಗೃತಿಗಳು, ಆರೋಗ್ಯ ಜಾಗೃತಿಗಳ ಕಾರಣಗಳಿಂದ ಏನಾಗುತ್ತೆ, ಮರಣ ಪ್ರಮಾಣದಲ್ಲಿ ಇಳಿಕೆಯು ಸಂಭವಿಸುತ್ತದೆ. ಸೊ ಇದು ಈ ಇಳಿಕೆಯ ಬದಲಾವಣೆಯನ್ನು ನಾವು ಕಂಡುಕೊಳ್ಬೇಕಾದ್ರೆ ಇದಕ್ಕೆ ಸುದೀರ್ಘಾವಧಿಯನ್ನು ನಾವು ಕೊಡಬೇಕಾಗುತ್ತದೆ. ಒಂದು ಸಂಶೋಧನೆಯಲ್ಲಿ ಆಗುವಂಥ ಪ್ರವೃತ್ತಿಯನ್ನು ನಾವು ಗಮನಿಸಬೇಕು ಅಂತಂದರೆ ಅದು ನಿರಂತರ ಸಂಶೋಧನೆ ಇದ್ದೇ ಇರುತ್ತೆ, ಅನುದಿನವೂ ಇರುತ್ತದೆ. ಆದರೆ ಅದರಲ್ಲಿ ಆಗುವಂಥ ಪ್ರಗತಿಯನ್ನು ಗಮನಿಸಬೇಕಂದ್ರೆ ಒಂದು ಸುದೀರ್ಘಾವಧಿ 5-6 ವರ್ಷಗಳ ನಾವು ಸಮಯಾವಕಾಶವನ್ನು ಕೊಟ್ಟಾಗ ಅದರಲ್ಲಿ ಆಗುವಂಥ ಏರಿಕೆ ಅಥವಾ ಪ್ರಗತಿಯನ್ನು, ಇಳಿಕೆಯನ್ನು ನಾವು ಕಂಡುಹಿಡಿಯಬಹುದಾಗಿರುತ್ತೆ, ಗಮನಿಸಬಹುದಾಗಿರುತ್ತದೆ. ಸುದೀರ್ಘಾವಧಿಯ ಕಾರಣದಿಂದ ಡೆತ್ ರೇಟ್ನಲ್ಲಿ ಡಿಕ್ರೀಸ್ ಆಗಿರುತ್ತೆ ಹಿಂದಿನ ಹಲವಾರು ವರ್ಷಗಳಲ್ಲಿ. ಆದ್ದರಿಂದ ಇದು ಕೂಡ ಸೆಕ್ಯುಲರ್ ಟ್ರೆಂಡಿಗೆ ಮತ್ತೊಂದು ಉದಾಹರಣೆಯಾಗಿದೆ. ಸೆಕೆಂಡ್ ಕಾಂಪೊನೆಂಟು ಸೀಸನಲ್ ವೇರಿಯೇಷನ್ಸ್. ದ ರೆಗ್ಯುಲರ್, periodic and short-term variations in time series is called seasonal variations. ಇದು ಹೆಸರೇ ಹೇಳುತ್ತೆ, ಸೀಸನ್ ಅಂದರೆ ಋತುಮಾನ ಅಂತ. ಅಂದರೆ ಋತು ಡೋಲಾಯಮಾನ, ಸೀಸನಲ್ ವೇರಿಯೇಷನ್ ಅಂದರೆ ಋತು ಡೋಲಾಯಮಾನ ಎಂಬುದಾಗಿ ನಾವು ಕರೀಬೋದು ಕನ್ನಡದಲ್ಲಿ. ಅಂದರೆ ಋತುಮಾನಗಳಿಂದ ಆಗುವಂಥ ಬದಲಾವಣೆಗಳಿಗೆ ನಾವು ಸೀಸನಲ್ ವೇರಿಯೇಷನ್ಸ್ ಅಂತ ಕರಿತೇವೆ. ಈ ಋತುಮಾನಗಳು ಸಾಮಾನ್ಯವಾಗಿ ನಿರ್ದಿಷ್ಟ ಅವಧಿಗೆ ಬರುತ್ತವೆ, ಪುನರಾವರ್ತನೆಯಾಗಿರ್ತವೆ ಮತ್ತು ಅಲ್ಪ ಅವಧಿಯನ್ನು ಹೊಂದಿರುತ್ತವೆ. ಈ ಋತುಮಾನಗಳು ಅಂತಂದರೆ ಬೇಸಿಗೆಕಾಲ, ಮಳೆಗಾಲ, ಚಳಿಗಾಲ. ಸೊ ಇವು ಪ್ರತಿ ವರ್ಷವೂ ರಿಪೀಟ್ ಆಗ್ತಕ್ಕಂಥವು ಮತ್ತು ನಿರ್ದಿಷ್ಟ ಅವಧಿಗೆ ಬರ್ತಕ್ಕಂಥವು. ಯಾವ ಮಾಸದಲ್ಲಿ ಬರಬೇಕು, ಯಾವ ತಿಂಗಳಲ್ಲಿ ಬರಬೇಕೋ ಅದೇ ತಿಂಗಳಲ್ಲೇ ಬರ್ತಕ್ಕಂಥವಾಗಿರುತ್ತೆ. ಆಮೇಲೆ ಅವುಗಳ ಅವಧಿ ಬಹಳ ಕಾಲ ಇರೋದಿಲ್ಲ, ಕೆಲವೊಂದು ತಿಂಗಳಿಗೂ ಮಾತ್ರ ಇದ್ದು ಮತ್ತೊಂದು ಋತುಮಾನಕ್ಕೆ ಹೋಗುತ್ತದೆ. ಆದ್ದರಿಂದ ಈ ಋತುಮಾನಗಳ ಕಾರಣದಿಂದ ಆಗುವಂಥ ಬದಲಾವಣೆಗಳು ಜೊತೆಗೆ ಈ ಹಬ್ಬಗಳ ಸೀಸನ್ನು, ಆಮೇಲೆ ಜನರ ಒಂದು ಸಂಪ್ರದಾಯ ಮತ್ತು ಹವ್ಯಾಸಗಳಿಂದ ಬದಲಾವಣೆಗಳನ್ನು ಕಂಡು ಬರ್ತವೆ, ಅವೆಲ್ಲವುಗಳಿಗೂ ಕೂಡ ಸೀಸನಲ್ ವೇರಿಯೇಷನ್ನು ಆಗಿರುತ್ತವೆ. ಸಾಮಾನ್ಯವಾಗಿ ಇದರ ಡ್ಯೂರೇಷನ್ನು ಲೆಸ್ ದೆನ್ 1 year, 1 ವರ್ಷದೊಳಗೆ ಇದು ಮುಗಿದೋಗಿ ಮತ್ತೊಮ್ಮೆ ಸೆಕೆಂಡ್ ಪೀರಿಯಡ್ ಶುರುವಾಗುತ್ತೆ. ಸೊ ದಿಸ್ ಈಸ್ ರೆಗ್ಯುಲರ್, ಪೀರಿಯಾಡಿಕ್ ಆ್ಯಂಡ್ ಶಾರ್ಟ್ ಟರ್ಮ್. Factors causing seasonal variations are: number 1, climate and weather conditions. ಹವಾಮಾನದ ಬದಲಾವಣೆಗಳೇನಿದ್ದಾವೆ ಅವುಗಳಿಂದ ಆಗ್ತಕ್ಕಂಥದ್ದು ಇದು. ಎರಡನೇದಾಗಿ ಕಸ್ಟಮ್ಸ್, ಟ್ರೆಡಿಷನ್ಸ್ ಆ್ಯಂಡ್ ಹ್ಯಾಬಿಟ್ಸ್ ಆಫ್ ಪೀಪಲ್. ಜನರ ಅಭ್ಯಾಸ, ಸಂಪ್ರದಾಯ, ಹವ್ಯಾಸಗಳ ಕಾರಣದಿಂದ. ಸೊ ಈ ಎರಡು ಕಾರಣಗಳಿಂದ ಸೀಸನಲ್ ವೇರಿಯೇಷನ್ಗಳು ಸಂಭವಿಸುತ್ತವೆ. ಫಾರ್ ಎಕ್ಸಾಂಪಲ್, ನಂಬರ್ 1, ಅಂಬ್ರೆಲಾಸ್ ಆರ್ ಸೋಲ್ಡ್ ಮೋರ್ ಇನ್ ರೈನಿ ಸೀಸನ್. ಮಳೆಗಾಲದಲ್ಲಿ ಕೊಡೆಗಳ ಮಾರಾಟವು ಭರದಿಂದ ಸಾಗುತ್ತದೆ. ಕಾರಣ, ಮಳೆ ಬರ್ತಾ ಇರುತ್ತೆ. ಮಳೆಯಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಾವು ಕೊಡೆಗಳ ಮೊರೆ ಹೋಗಬೇಕಾಗುತ್ತದೆ. ಹಾಗಾದರೆ ಬೇರೆ ಕಾಲಗಳಲ್ಲಿ ನಾವು ಕೊಡೆಯನ್ನು ಉಪಯೋಗಿಸೋದಿಲ್ವಾ? ಬೇಸಿಗೆ ಕಾಲದಲ್ಲಿ ಉಪಯೋಗಿಸೋದಿಲ್ವಾ? ಉಪಯೋಗಿಸ್ತೀವಿ. ಬಿಸಿಲಿಂದ ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ನಾವು ಅಂಬ್ರೆಲಾಗಳನ್ನು ಬೇಸಿಗೆ ಕಾಲದಲ್ಲಿ ಉಪಯೋಗಿಸ್ತೀವಿ, ಬೇಸಿಗೆ ಕಾಲದಲ್ಲೂ ಕೂಡ ಕೊಂಡ್ಕೊಳ್ತೇವೆ. ಆದರೆ ಮಳೆಗಾಲದಲ್ಲಿ ಅದರ ಅನಿವಾರ್ಯತೆ ಜಾಸ್ತಿ ಇರುತ್ತದೆ, ಅದರ ಅವಶ್ಯಕತೆ ಜಾಸ್ತಿ ಇರುತ್ತದೆ. ಹೀಗಾಗಿ ಮಳೆಗಾಲದಲ್ಲಿ ಕೊಡೆಗಳ ಮಾರಾಟದಲ್ಲಿ ಹೆಚ್ಚಿನ ಪ್ರಗತಿ ಆಗಿರುತ್ತದೆ, ಏರಿಕೆ ಇರುತ್ತದೆ. ಆದ್ದರಿಂದ ಇದು ಸೀಸನಲ್ ವೇರಿಯೇಷನ್ಗೆ ಒಂದು ಉದಾಹರಣೆಯಾಗಿದೆ. ಎಕ್ಸಾಂಪಲ್ ನಂಬರ್ 2, ಇನ್ ವಿಂಟರ್ ಸೀಸನ್ ಸೇಲ್ ಆಫ್ ವುಲನ್ ಕ್ಲಾಸ್ ವಿಲ್ ಇನ್ಕ್ರೀಸ್. ಚಳಿಗಾಲದಲ್ಲಿ ಏನಾಗುತ್ತೆ? ವುಲನ್ ಕ್ಲಾಸ್,
ಚಳಿ ಇರುತ್ತೆ. ಹೀಗಾಗಿ ನಾವು ಸ್ವೆಟರ್ಗಳನ್ನು, ಉಣ್ಣೆ ಬಟ್ಟೆಗಳನ್ನು ಧರಿಸ್ತೇವೆ. ಆದ್ದರಿಂದ ಈ ಚಳಿಗಾಲದಲ್ಲಿ ಇವುಗಳ ಮಾರಾಟ ಹೆಚ್ಚಾಗಿರುತ್ತದೆ. ಹಾಗಾದರೆ ಉಲನ್ ಕ್ಲಾಸ್ ಬೇರೆ ದಿನಗಳಲ್ಲಿ ನಾವು ಉಪಯೋಗಿಸೋದಿಲ್ವಾ? ಬೇರೆ ದಿನಗಳಲ್ಲಿ ಕೊಂಡ್ಕೊಳ್ಳೋದಿಲ್ವಾ? ಜ್ವರ ಬಂದರೆ ಬೇಸಿಗೆ ಕಾಲದಲ್ಲೂ ಕೂಡ ನಾವು ಇದನ್ನು ಕೊಂಡ್ಕೊಳ್ತೀವಿ, ಉಪಯೋಗಿಸ್ತೀವಿ. ಆದರೆ ಚಳಿಗಾಲದಲ್ಲಿ ಅದನ್ನು ಯಥೇಚ್ಛವಾಗಿ ಉಪಯೋಗಿಸೋದ್ರಿಂದ ಅವುಗಳ ಮಾರಾಟ ಕೂಡ ಜಾಸ್ತಿ ಆಗುತ್ತದೆ, ಏರಿಕೆಯಾಗುತ್ತದೆ. ಆದ್ದರಿಂದ ಇದು ಕೂಡ ಒಂದು ಸೀಸನಲ್ ವೇರಿಯೇಷನ್ನ ಉದಾಹರಣೆಯಾಗಿದೆ. ನಂಬರ್ 3, ಇನ್ ಸಮ್ಮರ್ ಸೀಸನ್ ದ ಸೇಲ್ ಆಫ್ ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ಎಕ್ಸೆಟ್ರಾ ವಿಲ್ ಇನ್ಕ್ರೀಸ್. ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ಗಳ ಮಾರಾಟ, ಕೂಲ್ ಡ್ರಿಂಕ್ಸ್ಗಳ ಮಾರಾಟ, ಎಳ್ಳೆನೀರಿನ ಮಾರಾಟದಲ್ಲಿ ಏರಿಕೆಯಾಗುತ್ತದೆ. ಕಾರಣ, ಬಿಸಿಲಿನಿಂದ ದೇಹವನ್ನು ತಂಪಾಗಿಸಿಕೊಳ್ಳಲು ನಾವು ಐಸ್ ಕ್ರೀಮ್ಗಳ ಮೊರೆಯನ್ನು, ಕೂಲ್ ಡ್ರಿಂಕ್ಸ್ಗಳ ಮೊರೆಯನ್ನು, ಎಳೆನೀರಿನ ಮೊರೆಯನ್ನು ಹೋಗಬೇಕಾಗುತ್ತೆ, ಅವುಗಳನ್ನು ಸೇವಿಸಬೇಕಾಗುತ್ತೆ. ಸೊ ಆ ದಿನಗಳಲ್ಲಿ, ಬೇಸಿಗೆ ದಿನಗಳಲ್ಲಿ ಅವುಗಳ ಮಾರಾಟ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ, ಏರಿಕೆಯಲ್ಲಿರುತ್ತದೆ. ಆದ್ದರಿಂದ ಇದು ಕೂಡ ಒಂದು ಉದಾಹರಣೆಯಾಗಿದೆ, ಸೀಸನಲ್ ವೇರಿಯೇಷನ್ಗೆ ಉದಾಹರಣೆಯಾಗಿರುತ್ತದೆ. ಐಸ್ ಕ್ರೀಮನ್ನು ನಾವು ಎಲ್ಲ ಸೀಸನಲ್ಲೂ ತಿಂತೀವಿ. ಚಳಿಗಾಲದಲ್ಲೂ ಕೂಡ ತಿಂತೀವಿ, ಚಳಿಗಾಲದಲ್ಲೂ ಕೂಡ ಕೂಲ್ ಡ್ರಿಂಕ್ಸ್ ಕುಡಿತೀವಿ, ಮಳೆಗಾಲದಲ್ಲಿ ಕೂಡ ನಾವು ಎಳ್ನೀರು ಕುಡಿತೀವಿ. ಆದರೆ ಅವುಗಳ ಅವಶ್ಯಕತೆ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿರೋದ್ರಿಂದ ಇದು ಸೀಸನಲ್ ವೇರಿಯೇಷನ್ಗೆ ಒಂದು ಒಳ್ಳೆಯ ಉದಾಹರಣೆಯಾಗಿದೆ. ಎಕ್ಸಾಂಪಲ್ ನಂಬರ್ 4, ಇನ್ ದೀಪಾವಳಿ ಸೇಲ್ ಆಫ್ ಕ್ರ್ಯಾಕರ್ಸ್ ವಿಲ್ ಇನ್ಕ್ರೀಸ್. ದೀಪಾವಳಿ ಹಬ್ಬದಲ್ಲಿ ಪಟಾಕಿಗಳ ಮಾರಾಟದಲ್ಲಿ ಹೆಚ್ಚಳವಾಗುತ್ತದೆ, ಏರಿಕೆಯಾಗುತ್ತದೆ. ಕಾರಣ, ದೀಪಾವಳಿ ಹಬ್ಬ ಅಂದರೆ ಪಟಾಕಿಯ ಹಬ್ಬ, ಪಟಾಕಿಯನ್ನು ಸಿಡಿಸ್ತೇವೆ. ಹೀಗಾಗಿ ಪಟಾಕಿಗಳ ಮಾರಾಟ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಬೇರೆ ದಿನಗಳಲ್ಲೂ ಕೂಡ ಅದು ಮಾರಾಟ ಇರುತ್ತದೆ. ಒಂದು ಎಲೆಕ್ಷನ್ ಟೈಮ್ ಇರ್ಬೋದು, ಅಥವಾ ಏನೋ ಒಂದು ಆಟಗಳ ಸಂದರ್ಭ ಇರ್ಬೋದು. ಆ ಸಂದರ್ಭಗಳಲ್ಲೂ ಕೂಡ ಪಟಾಕಿಗಳನ್ನು ಸಿಡಿಸ್ತೇವೆ. ಆದರೆ ದೀಪಾವಳಿ ಹಬ್ಬದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಆವಾಗ ಮಾರಾಟ ಜಾಸ್ತಿಯಾಗಿರುತ್ತದೆ. ಇದು ಸೀಸನಲ್ ವೇರಿಯೇಷನ್ನು ಹಾಗೆ ಒಂದು ಉದಾಹರಣೆಯಾಗಿರುತ್ತೆ. ಇದು ಕಸ್ಟಮ್ಗಳಿಂದ, ಏನೋ ಹಬ್ಬ ಹರಿದಿನಗಳಿಂದ, ಜನರ ಸಂಪ್ರದಾಯ, ಹಬ್ಬ ಹರಿದಿನಗಳ ಕಾರಣದಿಂದ ಆಗಿರ್ತಕ್ಕಂಥ ಬದಲಾವಣೆ. ಆದ್ದರಿಂದ ಇದು ಕೂಡ ಒಂದು ಸೀಸನಲ್ ವೇರಿಯೇಷನ್ನು. Example number 5, in June July the sale of notebooks and stationery will be more. ಜೂನ್ ಜುಲೈ ತಿಂಗಳಲ್ಲಿ ನೋಟ್ಬುಕ್ಗಳ ಮಾರಾಟ, ಏನು ಪಠ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಷನರಿಗಳ ಮಾರಾಟದಲ್ಲಿ, ಪುಸ್ತಕ ಮಳಿಗೆಗಳಲ್ಲಿ ಮಾರಾಟ ಜಾಸ್ತಿ ಇರುತ್ತದೆ. ಕಾರಣ, ಆ ಜೂನ್ ಜುಲೈ ತಿಂಗಳುಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿರುತ್ತವೆ. ಎಲ್ಲ ವಿದ್ಯಾರ್ಥಿಗಳಿಗೆ ಹೊಸ ನೋಟ್ ಪುಸ್ತಕಗಳ ಅವಶ್ಯಕತೆ ಇರುತ್ತದೆ, ಪಠ್ಯಪುಸ್ತಕಗಳ ಅವಶ್ಯಕತೆ ಇರುತ್ತದೆ. ಆಮೇಲೆ ಸ್ಟೇಷನರಿ, ಪೆನ್ನು, ಪೆನ್ಸಿಲ್ಲು ಇವುಗಳ ಅವಶ್ಯಕತೆ ಜಾಸ್ತಿ ಇರುತ್ತದೆ. ಹೀಗಾಗಿ ಜೂನ್ ಜುಲೈ ತಿಂಗಳುಗಳಲ್ಲಿ ಇವುಗಳ ಮಾರಾಟ ಜಾಸ್ತಿ ಇರುತ್ತದೆ. ಇದು ಏನು ಒಂದು ಸಂಪ್ರದಾಯದಿಂದ, ಒಂದು ಪದ್ಧತಿಯಿಂದ ಆಗ್ತಕ್ಕಂಥ ಬದಲಾವಣೆ. ಇದು ಕೂಡ ಒಂದು ಸೀಸನಲ್ ವೇರಿಯೇಷನ್ನ ಒಂದು ಉದಾಹರಣೆಯಾಗಿದೆ. ನಾವು ಲೆಟ್ ಮಿ ಗೋ ಟು ದ ಥರ್ಡ್ ಕಾಂಪೊನೆಂಟ್ ಆಫ್ ಟೈಮ್ ಸೀರೀಸ್, ದಟ್ ಈಸ್ cyclical variation or business cycle. Cyclical variation is an oscillatory variation which occurs in 4 stages. 4 ಹಂತಗಳ ಕಾರಣದಿಂದ, ಅವುಗಳ ಆಗಮಿಸುವಿಕೆಯಿಂದ, ಅವುಗಳು ಸಂಭವಿಸುವುದರಿಂದ ಆಗುವಂತಹ ಒಂದು ಏರಿಳಿತಗಳಿಗೆ, ಆಸಿಲೇಟರಿ ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್, ನಾಟ್ ನಾರ್ಮಲ್ ಅಂತ ಅರ್ಥ. ಅಪ್ಸ್ ಆ್ಯಂಡ್ ಡೌನ್ಸ್ ಏನು ಏರಿಳಿತಗಳೇನಿರ್ತವೆ, ಆಸಿಲೇಟರಿ ವೇರಿಯೇಷನ್ ಏನಿರುತ್ತೆ, ಅದಕ್ಕೆ ನಾವು ಸೈಕ್ಲಿಕಲ್ ವೇರಿಯೇಷನ್ ಎಂಬುದಾಗಿ ಕರೀತೇವೆ. ಆ 4 ಹಂತಗಳು ಯಾವುವಪ್ಪ ಅಂತಂದರೆ, ನಂಬರ್ 1 ಪ್ರಾಸ್ಪರಿಟಿ, ನಂಬರ್ 2 ಡಿಕ್ಲೈನ್ ಆರ್ ರಿಸೆಷನ್, ನಂಬರ್ 3 ಡಿಪ್ರೆಷನ್, ನಂಬರ್ 4 ಇಂಪ್ರೂವ್ಮೆಂಟ್ ಆರ್ ರಿಕವರಿ. 4 ಹಂತಗಳು: ಪ್ರಾಸ್ಪರಿಟಿ, ಡಿಕ್ಲೈನು, ಡಿಪ್ರೆಷನ್ನು, ಇಂಪ್ರೂವ್ಮೆಂಟ್. ಈ 4 ಹಂತಗಳ ಕಾರಣದಿಂದ ಇದು ಟೈಮ್ ಸೀರೀಸ್ ದತ್ತಾಂಶದಲ್ಲಿ ಬದಲಾವಣೆ, ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಆಗ್ತವೆ, ಏರಿಳಿತಗಳು ಕಂಡುಬರ್ತವೆ, ಸಂಭವಿಸುತ್ತವೆ. ಆದ್ದರಿಂದ ಇದಕ್ಕೆ ಸೈಕ್ಲಿಕಲ್ ವೇರಿಯೇಷನ್ ಎಂಬುದಾಗಿ ಕರೆಯುತ್ತೇವೆ.
ಈ 4 ಹಂತಗಳು ಸಾಮಾನ್ಯವಾಗಿ ಬಿಸ್ನೆಸ್ನಲ್ಲಿ ಸಂಭವಿಸೋದ್ರಿಂದ ಇದಕ್ಕೆ ಬಿಸ್ನೆಸ್ ಸೈಕಲ್ ಎಂಬುದಾಗಿ ಕರೀತೇವೆ. ಈ ಸೈಕ್ಲಿಕಲ್ ವೇರಿಯೇಷನ್ ಕೂಡ ಇಟ್ ವಿಲ್ ಬಿ ಟೈಮ್ ಡ್ಯೂರೇಷನ್ ವಿಲ್ ಬಿ ಮೋರ್ ದ್ಯಾನ್ 1 ಇಯರ್. ಏನಿದಾವೆ ಹಿಂದಿನ ಸೀಸನಲ್ ವೇರಿಯೇಷನ್ ಏನಿದೆ, ಇಟ್ ಈಸ್ ಇಟ್ಸ್ ಸೀಸನ್ ಈಸ್ ಡ್ಯೂರೇಷನ್ ವಿಲ್ ಬಿ 1 ಇಯರು, ಆದರೆ ಇದಕ್ಕೆ ಮೋರ್ ದ್ಯಾನ್ 1 ಇಯರ್ ಆಗುತ್ತೆ. ಸೀಸನಲ್ ವೇರಿಯೇಷನ್ ದೇ ಆರ್ ದ ಎಕ್ಸ್ಪೆಕ್ಟೆಡ್ ವೇರಿಯೇಷನ್ಸ್. ಅವು ನಿರ್ದಿಷ್ಟ ಅವಧಿಗೆ ಬರುತ್ತೆ ಸೀಸನಲ್ ವೇರಿಯೇಷನ್ಗಳು, ಅವುಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಸೊ ಇಂಥ ತಿಂಗಳುಗಳಲ್ಲೇ ಹೀಗಾಗುತ್ತೆ ಅನ್ನುವಂಥದ್ದನ್ನು ನಾವು ನಿರೀಕ್ಷೆ ಮಾಡ್ಬೋದು. ಅದು ಸೀಸನಲ್ ವೇರಿಯೇಷನ್ ಆಗಿರುತ್ತೆ. ಇಲ್ಲಿ ಈ 4 ಅವಧಿಗಳು ಏನಿದ್ದಾವೆ, ಪ್ರಾಸ್ಪರಿಟಿ, ಡಿಕ್ಲೈನು, ಡಿಪ್ರೆಷನು, ಇಂಪ್ರೂವ್ಮೆಂಟ್ಗಳು, ಈ 4 ಹಂತಗಳು ಏರಿಳಿತಗಳನ್ನು ತೋರಿಸೋದ್ರಿಂದ ಈ ಏರಿಳಿತಗಳಿಗೆ ನಾವೇನಂತ ಕರಿತೀವಿ, ಸೈಕ್ಲಿಕಲ್ ವೇರಿಯೇಷನ್ ಎಂಬುದಾಗಿ ಕರಿತೇವೆ. Diagrammatically this can be shown like this. So this straight line shows the normal improvement of a business. The ups and downs can be shown like this. This up is the prosperity. ಅಂದರೆ ಒಂದು ಬಿಸ್ನೆಸ್ ಉತ್ತುಂಗಕ್ಕೆ ಹೋಗ್ತಕ್ಕಂಥದ್ದು, ಅತ್ಯಂತ ಗರಿಷ್ಠ ಲಾಭಾಂಶದ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು, ದಟ್ ಈಸ್ ದ ಪೀರಿಯಡ್ ಆಫ್ ಪ್ರಾಸ್ಪರಿಟಿ. ಆ ಗರಿಷ್ಠ ಲಾಭಾಂಶ ಎಲ್ಲ ವರ್ಷಗಳಲ್ಲೂ ಇರಲ್ಲ, ಅದು ಕೆಲವು ವರ್ಷಗಳಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಲಾಭ ನಷ್ಟಗಳು ಸಮ ಪ್ರಮಾಣದಲ್ಲಿ ಆಗ್ಬೋದು, ಲಾಭಾಂಶದಲ್ಲಿ ಕಡಿಮೆ ಆಗ್ಬೋದು. ಅದು ಪೀರಿಯಡ್ ಆಫ್ ಡಿಕ್ಲೈನ್ ಎಂಬುದಾಗಿ ಹಲವಾರು ಕಾರಣಗಳಿಂದ ಅದು ಡಿಕ್ಲೈನ್ ಆಗ್ಬೋದು. ದಟ್ ಈಸ್ ದ ಪೀರಿಯಡ್ ಆಫ್ ಡಿಕ್ಲೈನ್. ನೆಕ್ಸ್ಟ್ ಅದು ಡಿಪ್ರೆಷನ್ಗೆ ಹೋಗ್ಬೋದು, ನಷ್ಟಕ್ಕೂ ಕೂಡ ಹೋಗ್ಬೋದು. ಹೌದು, ಅವರಿಗೆ ಮತ್ತೊಂದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಒಂದು ಐಟಮ್ ಬಂತು ಅಂತಂದರೆ ಅವುಗಳ ಮಾರಾಟದಲ್ಲಿ ಕಮ್ಮಿ ಆಗುತ್ತೆ, ಆ ಕಂಪನಿಯ ವಸ್ತುಗಳ ಮಾರಾಟದಲ್ಲಿ ಕಮ್ಮಿ ಆಗುತ್ತದೆ, ಆಗ ನಷ್ಟದಲ್ಲಿ ಅದು ಹೋಗಬೇಕಾಗುತ್ತೆ. ಸೊ ಪೀರಿಯಡ್ ಆಫ್ ಡಿಪ್ರೆಷನ್ಗೂ ಕೂಡ ಅದು ಹೋಗಬೇಕಾದಂಥ ಸಂದರ್ಭ ಇರುತ್ತೆ. ಸೊ ಪೀರಿಯಡ್ ಆಫ್ ಡಿಪ್ರೆಷನ್, ದಿಸ್ ಡೆಪ್ತ್. ನೆಕ್ಸ್ಟ್ ಅದು ಬಹಳ ವರ್ಷಗಳಾಗಿರಲ್ಲ, ಮತ್ತೆ ಚೇತರಿಕೆಯನ್ನು ಕಂಡುಕೊಳ್ಳುತ್ತೆ. ಸೊ ದ ಪೀರಿಯಡ್ ಆಫ್ ಇಂಪ್ರೂವ್ಮೆಂಟ್ ಆರ್ ರಿಕವರಿ ಎಂಬುದು ಈ ಆರೋ ಮಾರ್ಕ್ ಏನಿದೆ, ಪೀರಿಯಡ್ ಆಫ್ ಇಂಪ್ರೂವ್ಮೆಂಟ್ ಅಥವಾ ರಿಕವರಿಯನ್ನು ತೋರಿಸ್ತಕ್ಕಂಥದ್ದು. ಸೊ ಆಲ್ ದ ಬಿಸ್ನೆಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದಿಸ್ ಸೈಕ್ಲಿಕಲ್ ವೇರಿಯೇಷನ್ಸ್. ನಾವು ಇರ್ರೆಗ್ಯುಲರ್ ವೇರಿಯೇಷನ್, ಇಟ್ ಈಸ್ the irregular variation of the data over a period of time. ಸಮಯಾವಧಿಯಲ್ಲಿ ಅದು ದತ್ತಾಂಶದಲ್ಲಿ ಅನಿಯಮಿತವಾಗಿರ್ತಕ್ಕಂಥ ಬದಲಾವಣೆ. ನಿಯಮಿತವಾದಂಥ ಬದಲಾವಣೆ ಇರಲ್ಲ. ನಿಯಮಿತವಾದಂಥ ಬದಲಾವಣೆ ಯಾವುದ್ರಲ್ಲಾಗುತ್ತೆ, ಸೀಸನಲ್ ವೇರಿಯೇಷನ್ ಆಗುತ್ತೆ. ಯಾಕಂದರೆ ಅವು ನಿರ್ದಿಷ್ಟ ಅವಧಿಗೆ ಬರೋದ್ರಿಂದ, ಪುನರಾವರ್ತನೆಯಾಗೋದ್ರಿಂದ, ಅದು ರೆಗ್ಯುಲರ್ ಆಗಿರೋದ್ರಿಂದ, ರಿಪೀಟೆಡ್ ಆಗಿರೋದ್ರಿಂದ ಅದು ಏನಾಗಿರುತ್ತೆ, ಸೀಸನಲ್ ಆಗಿರುತ್ತೆ, ರೆಗ್ಯುಲರ್ ಆಗಿರುತ್ತೆ. ಆದರೆ ಇದು ಇರ್ರೆಗ್ಯುಲರ್ ಆಗಿರುತ್ತೆ. ಇರ್ರೆಗ್ಯುಲರ್ ವೇರಿಯೇಷನ್ ಆಫ್ ದ ಡಾಟಾ ಓವರ್ ಎ ಪೀರಿಯಡ್ ಆಫ್ ಟೈಮ್. ಯಾವುದೋ ಒಂದು ಅವಧಿಯಲ್ಲಿ ಅನಿಯಮಿತವಾಗಿ ಬದಲಾವಣೆಯನ್ನು ಏರಿಳಿತವನ್ನು ತೋರಿಸೋದಕ್ಕೆ ಅದು ಇರ್ರೆಗ್ಯುಲರ್ ವೇರಿಯೇಷನ್ ಎಂಬುದಾಗಿ ಕರೆಯುತ್ತೇವೆ. ದೀಸ್ ಆರ್ ಸಡನ್ ಅನ್ಎಕ್ಸ್ಪೆಕ್ಟೆಡ್ ವೇರಿಯೇಷನ್ಸ್. ಇವೇನಿದ್ದಾವೆ ದಿಢೀರನೆ ಅನಿರೀಕ್ಷಿತವಾಗಿ ಆಗುವಂಥ ಬದಲಾವಣೆಗಳಾಗಿರ್ತವೆ. we cannot forecast or we cannot expect well in advance, isn't it? So they are occurring all of a sudden. These are caused by war, floods, famine, strike, earthquake, ಸುನಾಮಿ ಎಕ್ಸೆಟ್ರಾ. ಸೊ ಈ ಇವೆಂಟ್ಗಳೇನಿದಾವೆ ಇವೆಲ್ಲ ಅನಿರೀಕ್ಷಿತವಾಗಿರ್ತಕ್ಕಂಥ ಘಟನೆಗಳು. ವಾರು, ಫ್ಲಡ್ಡು, ಫ್ಯಾಮೈನು, ಸ್ಟ್ರೈಕು, ಅರ್ಥಕ್ವೇಕು, ಸುನಾಮಿ. ಸೊ ಇವುಗಳೆಲ್ಲ ಅನಿರೀಕ್ಷಿತವಾಗಿ ಸಂಭವಿಸ್ತಕ್ಕಂಥವು. ಇವು ಹೇಳಿ ಕೇಳಿ ಬರ್ತಕ್ಕಂಥವಲ್ಲ. ಯಾವಾಗ ಬೇಕಾದರೂ, ಯಾವ ಸ್ಥಳದಲ್ಲೂ ಬೇಕಾದರೂ, ಯಾವುದೇ ಸಂದರ್ಭದಲ್ಲೂ ಬೇಕಾದರೂ ಸಂಭವಿಸಬಹುದು, ಅನಿರೀಕ್ಷಿತವಾಗಿ ಸಂಭವಿಸಬಹುದು. ಸೊ ಈ ಅನಿರೀಕ್ಷಿತ ಘಟನೆಗಳಿಂದ ಆಗುವಂಥ ಬದಲಾವಣೆಗಳಿಗೆ ನಾವು ಇರ್ರೆಗ್ಯುಲರ್ ವೇರಿಯೇಷನ್ ಅಥವಾ ರ್ಯಾಂಡಮ್ ವೇರಿಯೇಷನ್ಸ್ ಅಥವಾ ಎರ್ರಾಟಿಕ್ ವೇರಿಯೇಷನ್ ಎಂಬುದಾಗಿ ಕರೆಯುತ್ತೇವೆ. ಎಕ್ಸಾಂಪಲ್ ನಂಬರ್ 1, ಸಡನ್ ಇನ್ಕ್ರೀಸ್ ಇನ್ ಡೆತ್ ರೇಟ್ ಆಫ್ ಎ ಲೊಕ್ಯಾಲಿಟಿ ಡ್ಯೂ ಟು ಅರ್ಥ್ಕ್ವೇಕ್, ಸುನಾಮಿ ಎಕ್ಸೆಟ್ರಾ. ಭೂಕಂಪದಿಂದ, ಸುನಾಮಿಯಿಂದ
ಒಂದು ಪ್ರದೇಶದಲ್ಲಿ ಮರಣ ದರದಲ್ಲಿ ಆಗುವಂಥ ದಿಢೀರ್ ಏರಿಕೆ ಏನಿದೆ ಅದು ಇರ್ರೆಗ್ಯುಲರ್ ವೇರಿಯೇಷನ್ಗೆ ಅಥವಾ ರ್ಯಾಂಡಮ್ ವೇರಿಯೇಷನ್ಗೆ ಅಥವಾ ಎರಾಟಿಕ್ ವೇರಿಯೇಷನ್ಗೆ ಒಂದು ಒಳ್ಳೆಯ ಉದಾಹರಣೆಯಾಗಿದೆ. ಎರಡನೇದು, ಸಡನ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ವೆಜಿಟಬಲ್ಸ್ ಡ್ಯೂ ಟು ಬಂದ್ ಕಾಲ್ ಗಿವನ್ ಬೈ ಅನ್ ಆರ್ಗನೈಜೇಷನ್. ಯಾವುದೋ ಒಂದು ಸಂಘಟನೆಯ ಕರೆಯಿಂದ ಬಂದ್ಗಳು ಸಂಭವಿಸಿದರೆ, ಕರ್ನಾಟಕ ಬಂದ್, ಭಾರತ್ ಬಂದ್, ಈ ಥರ ಬಂದ್ಗಳು ಸಂಭವಿಸಿದಾಗ ವೆಜಿಟಬಲ್ ಮತ್ತು ಫ್ರೂಟ್ಸ್ ಇವುಗಳಲ್ಲಿ ಬೆಲೆಗಳಲ್ಲಿ ದಿಢೀರನೆ ಏರಿಕೆಯಾಗುತ್ತದೆ. ರೈಲ್ವೆ ಇಲಾಖೆಯ ನೌಕರರ ಮುಷ್ಕರ ಇರಬಹುದು, ಅಥವಾ ಲಾರಿ ಮಾಲೀಕರ ಮುಷ್ಕರ ಇರಬಹುದು, ಅಥವಾ ಯಾವುದೋ ಒಂದು ಪಕ್ಷದ ಅಥವಾ ಯಾವುದೋ ಒಂದು ಸಂಘಟನೆಯಿಂದ ಕರೆ ಕೊಟ್ಟಿರ್ತಕ್ಕಂಥ ಬಂದ್ ಇರ್ಬೋದು. ಆ ಬಂದ್ ಕಾಲ್ಗಳಿಂದ ಬೆಲೆಗಳಲ್ಲಿ ಆಗುವಂಥ ಏರಿಕೆ, ದಿಢೀರ್ ಏರಿಕೆ ಏನಿರುತ್ತದೆ ಅದು ಇರ್ರೆಗ್ಯುಲರ್ ವೇರಿಯೇಷನ್ನ ಒಂದು ಉದಾಹರಣೆಯಾಗಿರುತ್ತದೆ. So these are the 4 components of time series. Which are the 4? How many components of time series are there? There are 4 components of time series. Which are those? Number 1, secular trend. Number 2, seasonal variation. Number 3, cyclical variations. Number 4, irregular variations. So there are 4 components of time series. Now, essential requirements of time series. ಟೈಮ್ ಸೀರೀಸ್ ದತ್ತಾಂಶಕ್ಕೆ ಏನು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಅಂಶಗಳು ಏನೇನು ಅಂದರೆ 3 ಅಂಶಗಳು. ಎ, ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ದ ಟೈಮ್ ಗ್ಯಾಪ್ ಬಿಟ್ವೀನ್ ದ ವೇರಿಯಸ್ ವ್ಯಾಲ್ಯೂಸ್ ಮಸ್ಟ್ ಬಿ ಈಕ್ವಲ್. ಟೈಮ್ ಗ್ಯಾಪ್ ಏನಿದೆ ಅದು ಒಂದು ದತ್ತಾಂಶದಿಂದ ಮತ್ತೊಂದು ದತ್ತಾಂಶಕ್ಕೆ ಟೈಮ್ ಗ್ಯಾಪು ಸಮನಾಗಿ ಇರಬೇಕಾಗತ್ತೆ. ಅಂದರೆ ಪ್ರತಿ 5 ವರ್ಷಕ್ಕೊಮ್ಮೆ, ಪ್ರತಿ 10 ಜನಗಣತಿ ಇದೆಯಲ್ಲ, ಪ್ರತಿ 10 ವರ್ಷಕ್ಕೊಮ್ಮೆ ತೆಗೆದುಕೊಳ್ತೀವಿ. ಸೊ ಹಾಗೆಯೇ ಪ್ರತಿ 5 ವರ್ಷಕ್ಕೊಮ್ಮೆ, ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು, ಹೀಗೆ ಸಮಾನ ಅವಧಿಯಲ್ಲಿ ನಾವು ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಪೀರಿಯಡ್ನಲ್ಲಿ ನಾವು ದತ್ತಾಂಶಗಳನ್ನು ಸಂಗ್ರಹಿಸಬೇಕಾಗಿರುತ್ತದೆ ಇಲ್ಲಿ. ಸೊ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಏನಿದೆ, ದಟ್ ಈಸ್ ದ ಒನ್ ಆಫ್ ದ ಮೋಸ್ಟ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಆಫ್ ದ ಟೈಮ್ ಸೀರೀಸ್. ಬಿ, ಇಟ್ ಮಸ್ಟ್ ಕನ್ಸಿಸ್ಟ್ ಆಫ್ ಹೋಮೋಜಿನಿಯಸ್ ಸೆಟ್ ಆಫ್ ವ್ಯಾಲ್ಯೂಸ್. ಯೂನಿಫಾರ್ಮ್ ವ್ಯಾಲ್ಯೂಸ್ ಇರಬೇಕು. ಗೊತ್ತಾಯ್ತು. ಒಂದು ಪ್ರಾಫಿಟ್ ಬಗ್ಗೆ ದತ್ತಾಂಶ ಇದ್ದರೆ, ಮತ್ತೊಂದು ಎಕ್ಸ್ಪೋರ್ಟ್ ಬಗ್ಗೆ ಇರ್ತಕ್ಕಂಥದ್ದು, ಮತ್ತೊಂದು ಸೇಲ್ಸ್ ಬಗ್ಗೆ ಈ ಥರ ಇರಬಾರ್ದು. ಒಂದು ಹೋಮೋಜಿನಿಯಸ್ ಸೆಟ್ ಆಫ್ ವ್ಯಾಲ್ಯೂಸು ಇರಬೇಕಾಗುತ್ತದೆ. ಸಿ, ಡಾಟಾ ಮಸ್ಟ್ ಬಿ ಅವೈಲೇಬಲ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಈ ಟೈಮ್ ಸೀರೀಸ್ ಅಂದಾಗ ಅಲ್ಲಿ ದತ್ತಾಂಶಗಳು ಹಲವಾರು ವರ್ಷಗಳಿಗೆ, ಅಂದರೆ ಸುದೀರ್ಘಾವಧಿಗೆ ನಮಗೆ ಇರಬೇಕಾಗುತ್ತೆ. ಒಂದು 5-6 ವರ್ಷಗಳ ಅವಧಿಯ 5-6 ಅವಧಿಗಳ ನಮಗೆ ದತ್ತಾಂಶ ನಮಗೆ ಲಭ್ಯವಿರಬೇಕಾಗುತ್ತದೆ. ಇದು ಕೂಡ ಇದು ಏನು ಬೇಕಾಗಿರ್ತಕ್ಕಂಥದ್ದು, ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಶವಾಗಿರುತ್ತೆ. ಸೊ ದೀಸ್ ಆರ್ ದ 3 ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಆಫ್ ಟೈಮ್ ಸೀರೀಸ್. ನಾವು ದ ಯೂಸಸ್ ಆಫ್ ಟೈಮ್ ಸೀರೀಸ್, ಅದರ ಉಪಯೋಗಗಳೇನೇನು? 4 ಯೂಸಸ್. ನಂಬರ್ 1, ಇಟ್ ಹೆಲ್ಪ್ಸ್ ಇನ್ ಪ್ಲ್ಯಾನಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ವಾಣಿಜ್ಯ ಚಟುವಟಿಕೆಗಳನ್ನು ಗಳಲ್ಲಿ ಯೋಜನೆಗಳನ್ನು ಹಾಕಿಕೊಳ್ಳಿಕ್ಕೆ ಮತ್ತು ಅದರಲ್ಲಿಯ ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳಿಕ್ಕೆ, ಭವಿಷ್ಯವನ್ನು ಗಮನಿಸಲಿಕ್ಕೆ ಇದು ಸಹಕಾರಿಯಾಗಿದೆ. ಭವಿಷ್ಯದಲ್ಲಿ ವಾಣಿಜ್ಯವು ಹೇಗಿರುತ್ತೆ, ವ್ಯಾಪಾರ ಕ್ಷೇತ್ರಗಳು ಹೆಚ್ಚುವರಿ ಆಗುತ್ತಾ ಅಥವಾ ಕಮ್ಮಿ ಆಗುತ್ತಾ ಎನ್ನುವಂಥದ್ದನ್ನು ಗಮನಿಸಲಿಕ್ಕೆ, ಯೋಜನೆಗಳನ್ನು ಹಾಕ್ಕೊಳ್ಳಿಕ್ಕೆ, ಆ್ಯಕ್ಟಿವಿಟಿಯಲ್ಲಿ ಯೋಜನೆಗಳನ್ನು ಹಾಕ್ಕೊಳ್ಳಿಕ್ಕೆ ಇದು ಸಹಾಯಕಾರಿಯಾಗಿದೆ. ಎರಡನೇದು, ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಪಾಸ್ಟ್ ಬಿಹೇವಿಯರ್ ಆ್ಯಂಡ್ ವಿಲ್ ಹೆಲ್ಪ್ ಇನ್ ಎಸ್ಟಿಮೇಟಿಂಗ್ ದ ಫ್ಯೂಚರ್ ಬಿಹೇವಿಯರ್. ಈ ಟೈಮ್ ಸೀರೀಸ್ ದತ್ತಾಂಶ ಏನಿದೆ ಅದು ವಾಸ್ತವ ಬೆಲೆಗಳನ್ನು ತೋರಿಸುವುದರ ಜೊತೆಗೆ ಹಿಂದಿನ ವರ್ಷಗಳಲ್ಲಿ ಅದರ ಪ್ರವೃತ್ತಿ ಏನಿತ್ತು, ಯಾವ ರೀತಿ ಅದು ವರ್ತನೆಯನ್ನು ತೋರಿಸ್ತಾ ಇದೆ, ಏರಿಕೆಯ ವರ್ತನೆಯ ಇಳಿಕೆಯ ವರ್ತನೆ ಇತ್ತಾ, ಹಾಗೆಯೇ ಮುಂದಿನ ವರ್ಷಗಳಲ್ಲಿ ಅದರ ಏರಿಕೆಯ ಪ್ರವೃತ್ತಿ ಇದೆಯಾ, ಇಳಿಕೆಯ ಪ್ರವೃತ್ತಿ ಇದೆಯಾ ಅನ್ನುವಂಥದ್ದನ್ನು ನಾವು ಎಸ್ಟಿಮೇಟ್ ಮಾಡಲಿಕ್ಕೆ, ಪಾಸ್ಟ್ ಆ್ಯಂಡ್ ಫ್ಯೂಚರನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಇದು ಸಹಾಯಕಾರಿಯಾಗಿದೆ. ಮೂರನೇದು, ಕಂಪ್ಯಾರಿಸನ್ ಆಫ್ ಡಾಟಾ ಆಫ್ ಒನ್ ಪೀರಿಯಡ್ ವಿತ್ ದಟ್ ಆಫ್ ದ ಅದರ್ ಪೀರಿಯಡ್.
ಒಂದು ಅವಧಿಯ ದತ್ತಾಂಶವನ್ನು ಮತ್ತೊಂದು ಅವಧಿಯ ದತ್ತಾಂಶಕ್ಕೆ ಕಂಪೇರ್ ಮಾಡಲಿಕ್ಕೆ, ಹೋಲಿಕೆ ಮಾಡಲಿಕ್ಕೆ, ಎಷ್ಟು ಹೆಚ್ಚಿಗೆ ಆಯಿತು ಎಷ್ಟು ಕಮ್ಮಿ ಆಯಿತು ಅಂತ ಹೋಲಿಕೆ ಮಾಡಲಿಕ್ಕೆ ಟೈಮ್ ಸೀರೀಸ್ ಡಾಟಾ ನಮಗೆ ಸಹಾಯಕಾರಿಯಾಗಿದೆ. ವಿ ಕ್ಯಾನ್ ಎವ್ಯಾಲ್ಯೂಯೇಟ್ ದ ಪ್ರೋಗ್ರೆಸ್ ಇನ್ ಎನಿ ಫೀಲ್ಡ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ. ಆರ್ಥಿಕ ಚಟುವಟಿಕೆ ಯಾವುದೇ ಕ್ಷೇತ್ರ ಇರ್ಬೋದು, ಅದರಲ್ಲಿಯ ಪ್ರಗತಿಯನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಈ ಟೈಮ್ ಸೀರೀಸು ಬಹಳ ಉಪಯೋಗಕಾರಿಯಾಗಿದೆ. ಸೊ these are the 4 uses of time series. In the next class, let us discuss about the secular trend and the measurement of the secular trend. Thank you.